ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 41ನೇ ಪ್ರಶ್ನೆ. ಒಂದು ವಸ್ತು ಏಕರೂಪದ ವೇಗೋತ್ಕರ್ಷದೊಂದಿಗೆ ಚಲಿಸುತ್ತಿದೆ, ಅದರ ಸಂವೇಗ ಸ್ಥಿರವಾಗಿರುತ್ತದೆಯೇ ಅಂತ ಕೇಳಿದ್ದಾರೆ. ಸರಿ, ವೇಗೋತ್ಕರ್ಷ ಎಂದರೇನು? ವೇಗೋತ್ಕರ್ಷ ಅಂದ್ರೆ ವೇಗದ ಬದಲಾವಣೆಯ ದರವನ್ನ ವೇಗೋತ್ಕರ್ಷ ಅಂತ ಕರಿತೀವಿ. ವೇಗದ ಬದಲಾವಣೆಯ ದರ, ಸಮಯದ ಜೊತೆ ವೇಗ ಹೇಗೆ ಬದಲಾಗ್ತಾ ಹೋಗ್ತಾ ಇದೆ ಅದನ್ನ ವೇಗೋತ್ಕರ್ಷ, ಆಕ್ಸಿಲರೇಷನ್ ಅಂತ ಕರಿತೀವಿ. ಸರಿ, ಈಗ ಒಂದು ವಸ್ತು ಏಕರೂಪದ ವೇಗೋತ್ಕರ್ಷದೊಂದಿಗೆ ಚಲಿಸ್ತಾ ಇದೆ, ಅದರ ಸಂವೇಗ. ಸಂವೇಗ ಅಂದ್ರೇನು? ಸಂವೇಗ ಅನ್ನುವಂಥದ್ದು ಆಕಾಯದ ದ್ರವ್ಯರಾಶಿ ಮತ್ತು ವೇಗದ ಗುಣಲಬ್ಧವಾಗಿರ್ತದೆ. ಈಗ ವೇಗೋತ್ಕರ್ಷ ಏಕರೂಪವಾಗಿದ್ರು ಅದರಲ್ಲಿ ವೇಗ ಬದಲಾವಣೆ ಆಗ್ತಾ ಇದೆ. ವೇಗ ಬದಲಾವಣೆ ಆಗ್ತಾ ಇದೆ ಅಂದ್ರೆ ಇಲ್ಲಿ ನೋಡಿ ಏನಾಗುತ್ತೆ, ಇಲ್ಲಿ ಸಂವೇಗ ಇರುವಂತದ್ದು ವೇಗದ ಜೊತೆ ಕನೆಕ್ಷನ್ ಅನ್ನ ಹೊಂದಿದೆ. ವೇಗ ಬದಲಾಗ್ತಾ ಹೋಗ್ತಾ ಹೋದ್ರೆ ಸಂವೇಗ ಕೂಡ ಬದಲಾಗ್ತಾ ಇರುತ್ತೆ. ಹಾಗಾಗಿ ಒಂದು ವಸ್ತುವು ಏಕರೂಪದ ವೇಗೋತ್ಕರ್ಷದೊಂದಿಗೆ ಚಲಿಸುತ್ತಿದೆ, ಆಗ ಅದರ ಸಂವೇಗ ಸ್ಥಿರವಾಗಿ ಇರುವುದಿಲ್ಲ, ಅದು ಕೂಡ ಬದಲಾಗ್ತಾ ಹೋಗ್ತಾ ಇರುತ್ತೆ. ಥ್ಯಾಂಕ್ ಯು.